ನಾನ್ ಬಂದ್ ಇವತ್ ಲಕ್ಷ್ಮಿ ಫಿನಿಶ್. ಚಾಕು ತಗೋಮ್ಮ. ಎಲ್ಲೋಯ್ತು ಚಾಕು? ಎಲ್ಲೋಯ್ತು ಚಾಕು? ಥ್ಯಾಂಕ್ ಯು ಅಂಕಲ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಪೆದ್ದಿ ತರ ಪಾರ್ಟಿ ನಡೆಯೋ ಜಾಗ ಹೇಳ್ಬಿಟ್ಲು. ಒಳ್ಳೆ ಸ್ಕಾಚ್ ಸ್ಮೆಲ್ಲು. 2 ಪೇಕ್ ಪೋಚ್ಕೊಂಬಿಡ್ಲಾ? ಬೇಡ ಕಣ. ಏನ್ ನನ್ ಮಕ್ಳಯ್ಯ, ಬಾಡ್ನ ಊಟ ಪಾರ್ಟಿ ಎಣ್ಣೆ ಅಂದ್ರೆ ಸಾಕು 25 ಕಿಲೋಮೀಟರ್ಸ್ ಹೋಗ್ತಾರಲ್ಲ ಡಬ್ಬ ನನ್ ಮಕ್ಳು. ಎಕ್ಸ್ಕ್ಯೂಸ್ ಮೀ, ನಾವು ಪೋಚ್ಕೊಳಕ್ಕೆ ಬಂದ್ರ? ಇಲ್ಲ. ಅರ್ಥ ಆಯ್ತು. ಯಾವ ಬ್ರ್ಯಾಂಡ್ ಇರ್ಬೋದು? ಓಸಿ ಸಿಕ್ಕರೆ ಯಾವ ಬ್ರ್ಯಾಂಡ್ ಆದ್ರೆ ಸುಮ್ಮನೆ ತೇರಿಸ್ತಾ ಇರದೆ. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಗೌರಿ. ಗೌರಿ, ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬರ್ಡೇ ನಂದಲ್ಲ. ನೀವು ಗೌರಿ ಅಲ್ವಾ? ನನ್ನ ಹೆಸರು ಗೌರಿನೇ, ಅಲ್ಲಿದಳ್ ನೋಡಿ ಅವಳ ಹೆಸರು ಗೌರಿನೇ. ಇವತ್ತಿನ ಬರ್ಡೇ ಬೇಬಿ ಆ ಗೌರಿ. ಓ, ಇದು 16 ಗೌರಿ, ಅದು 6 ಗೌರಿ. ಸಾರಿ ಗೌರಿ ಪುಟ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಅಂಕಲ್. ಬಿಡು ಬಿಡು ಕೋಪವ ದಿವಸವೂ ಏತಕ್ಕೆ. ಎಕ್ಸ್ಕ್ಯೂಸ್ ಮೀ. ನನ್ನಲ್ಲಿ ಹೇಳುವ ಬಯಸಿ ಏಕೆ ಹೀಗಾಯ್ತೋ ನಾನು ಕಾಣು. ಮೇಡಮ್ ಮಿಸ್ಸು. ಅಂಕಲ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮನ್ನೆಲ್ಲೋ ನೋಡ್ರ ಜ್ಞಾಪಕ. ಯಾವೂರು? ಆ ನಡಗು. ಅದೆಲ್ಲಿ ಬರುತ್ತೆ? ಮಾಯಸಂದ್ರದಲ್ಲಿ ಬರುತ್ತೆ. ಮಾಯಸಂದ್ರ ಎಲ್ಲಿ ಬರುತ್ತೆ? ತುರ್ಬೇಕೆರೆಯಲ್ಲಿ. ತುರುವೇಕೆರೆ ಎಲ್ಲಿ ಬರುತ್ತೆ? ತುಮಕೂರಲ್ಲಿ. ತುಮಕೂರು ಎಲ್ಲಿ ಬರುತ್ತೆ ಗುರು? ಅಯ್ಯೋ, ಅಲ್ಲೆಲ್ಲ ಬರುತ್ತಾ? ಬೇಡಪ್ಪ, ಬಾಳ. ನನ್ನ ಮಕ್ಕಳು ಈ ಕುಡುಕರು ಕುಡಿಯೋದು ಓಕೆ, ತಲೆ ತಿನ್ನೋದು ಯಾಕೆ? ಬರ ಅಲ್ಲಿ ಕುಡಿಯ ಕೊಡಪ್ಪ. ತಗೊಳ್ಳಿ ಸರ್, ಎಲ್ಲ ಇಲ್ಲೇ ಇದೆ. ಏನಿದು ಒಂಥರ ಇದೆಯಲ್ಲ? ಅದು ಹಂಗೆ ಸರ್, ಬೇರೆ ತಗೊಳ್ಳಿ ಸರ್. ಓಹೋ, ಥ್ಯಾಂಕ್ ಯು. ಇದೊಂದು ಬ್ಯಾಲೆನ್ಸ್ ಇದೆ, ಇದನ್ನು ತಗೊಳ್ಳಿ ಸರ್. ಥ್ಯಾಂಕ್ ಯು ಕಣ. ಚೆನ್ನಾಗಿ ಗುಂಡಾಕ್ತಾರೆ, ನಮ್ಮ ಎದುರಿಗೆ ಡೌಗಳು ಮಾಡ್ತಾರೆ. ಆಂಟಿ ಕೇಕ್. ಥ್ಯಾಂಕ್ ಯು. ಲಕ್ಷ್ಮಿ, ಲಕ್ಷ್ಮಿ, ಐ ಆಮ್ ಸಾರಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಯಾಕೆ ಇಲ್ಲಿ ಬಂದ್ರಿ? ಕರೀದೆ ಬಂದಿದ್ದು ಅಲ್ದೆ ಕುಡಿದ್ ಬೇರೆ ಕೂಗಾಡ್ತಿದ್ದೀರಾ? ನಿಮ್ ಬಗ್ಗೆ ಮೊದ್ಲು ಬೇಜಾರಾಗ್ತಿತ್ತು, ಈಗ ಅಸಹ್ಯ ಆಗುತ್ತೆ. ಗೆಟ್ ಲಾಸ್. ಲಕ್ಷ್ಮಿ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸೂಸೈಡ್ ಮಾಡ್ಕೋಬೇಕ ಡಬ್ಬಾ ಫೆಲೋ. ಶಂಪು, ಹಲೋ, ಬಂದೆ. ಅಣ್ಣ, ನಾವು ಕ್ಲಬ್ ಹತ್ರ ಬಂದಿದೀವಿ. ಔಟ್ ಗೋಯಿಂಗ್ ಫ್ರೀ ಅಂತ ಅವಾಗ ನನಗೆ ಫೋನ್ ಮಾಡ್ಬಿಡ್ರಿ. ಮೊದಲು ಕೆಲಸ ಮಾಡ್ರಲ್ಲೇ. ಶಂಪು, ನಾ ಎಣ್ಣೆ ಹೊಡೆದಾಗ ಕಡ್ಡಾಯ ಸಿಗರೇಟ್ ಪ್ಲೀಸ್. ಎಸ್, ಸಿಗರೇಟ್. ಬೆಸ್ಟ್ ಸಿಗರೇಟ್. ಎಸ್, ಸಿಗಿತ್ ಬೆಸ್ಟ್. ಅದ ಬಾಲು ಭಕ್ತ ಕುಮಾರ್ ಅಣ್ಣವ್ರ ತರ ಕೈಯ ಕರ್ಕೊಂಡೆ. ಪಾಂಡುರಂಗ. ಒಳಗಿದೆ. ಯಾವ ಬ್ರ್ಯಾಂಡ್ ಇದು? ಲೈಟರ್ ಪ್ಲೀಸ್. ಲೈಟರ್. ಯಾಕೆ ಇದು ಸ್ಮೋಕ್ ಅಲರ್ಜಿ. ನೀವೊಂದ್ ಕೆಲಸ ಮಾಡಿ. ಏನು? ಈ ಹತ್ತಿನ ಮೂಗಿಗೆ ಇಡಬೇಡಿ. ಮತ್ತೆಲ್ಲಿಟ್ಕೊಳ್ಳಿ? ಅವಾಗ ಯಾವ ಅಲರ್ಜಿನೂ ಆಗೋದಿಲ್ಲ. ಬಾಲು, ನೀನ್ ಹೊಗೆ ಬಿಡ್ತಾರ ಸ್ಟೈಲ್ ನೋಡ್ರಿ, ನನಗೊಂದು ಸೂಪರ್ ಫಿಲಾಸಫಿ ಫ್ಲಾಶ್ ಆಯ್ತೈತೆ. ವಾಟ್ ಇಸ್ ದಟ್? ಹುಡುಗಿಯ ನಗೆ
ಹುಡುಗರಿಗೆ ಫುಲ್ ಹೊಗೆ. ಎಂತ ಮಾತ್ ಹೇಳ್ಬಿಟ್ಟೆ ಸಂಪು. ಆ ಲಕ್ಷ್ಮಿ ನನ್ನ ಅರ್ಥನೇ ಮಾಡ್ಕೊತ ಇಲ್ಲ. ಮತ್ತೆ ಪಾರ್ಟಿ ಹತ್ರ ಹೋಗೋಣ. ಯಾಕಪ್ಪ? ಅಲ್ಲಿ ಬಿದ್ರೆ ಚೂರು ಪಾರು ಮೂಳೆ ಇಲ್ಲ, ಅದು ಅಲ್ಲಿ ಬಿದ್ರೆ ಪ್ಲೇಟ್ ಇಲ್ಲ ತೊಳಿಯಕಪ್ಪ. ಲಕ್ಷ್ಮಿ ಗೊತ್ತಾ ನಿಮ್ಗೆ? ಲಕ್ಷ್ಮಿ ಪಾರ್ಟಿಲಿದ್ಲಾ? ಲಕ್ಷ್ಮಿ ಇದ್ಲು? ಇಲ್ಲ. ನಿಮ್ಗೆ ಯಾಕೆ? ನಾನು ಅವಳು ಚಿಕ್ಕಪ್ಪ. ಸ್ಮಾಲ್ ಫಾದರ್ ಅಲ್ಲ, ಮತ್ತೆ ಸ್ಮಾಲ್ ಫಾದರ್ ಇಲ್ಲ. ದಾರಿ ಬಿಡಲೇ. ಬಂದೆ. ಚಿಕ್ಕಪ್ಪ, ಐ ಲವ್ ಯು. ನೋಡಿ, ನಿಮ್ ಹುಡುಗಿ ಚಿಕ್ಕ ಪುಟ್ಟದಕ್ಕೆಲ್ಲ ತುಂಬಾ ಬೇಜಾರ್ ಮಾಡ್ಕೊಂತಾಳೆ. ಹೇಳಿಪ್ಪ. ಆಯ್ತು, ನಾನು ಹೇಳ್ತೀನಿ. ಅವಳು ಎಲ್ಲಿದ್ದಾಳೆ? ಬರ್ಲೇಬೇಕು. ಸಾರಿ ಕೇಳಕ್ ತಾನೆ ನಾನು ಕಾಯ್ತಾ ಇರೋದು. ಬಾಯ್ ಲಕ್ಷ್ಮಿ. ಬಾಯ್. ಬಂದ್ಬಿಟ್ಲು ಲಕ್ಷ್ಮಿ. ಏನು? ನಾ ಕುಡ್ದಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನಾನ್ ಕುಡಿಲಿಲ್ಲ. ಸಂಪು ಕೂಲ್ ಡ್ರಿಂಕ್ಸ್ ಅಂತ ತುಂಬಾ ಮಿಕ್ಸ್ ಮಾಡ್ಕೊಬಿಟ್ಟ ಅಷ್ಟೇ. ಕುಡಿದ್ರು ಸುಳ್ಳು ಚೆನ್ನಾಗಿ ಹೇಳ್ತೀರಾ. ಒಂದ್ ನಿಮಿಷ ನೋಡು, ಕೋಪ ಮಾಡ್ಕೋಬೇಡ. ನಿನ್ಗೆ ಒಂದು ಸರ್ಪ್ರೈಸ್. ನಿನ್ನ ನೋಡಕ್ ಯಾರೋ ಬಂದಿದ್ದಾರೆ. ಯಾರು ನೋಡು. ಚಿಕ್ಕಪ್ಪ, ಲಕ್ಷ್ಮಿ. ಲಕ್ಷ್ಮಿ, ನಿಮ್ ತಾತನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅರ್ಜೆಂಟಾಗಿ ಬರ್ಬೇಕಂತೆ. ಬಾ, ಬೇಗ ಹೊಡೋಣ. ಬೇಗ ಹತ್ರ ಗಾಡಿನ. ಲಕ್ಷ್ಮಿ, ಒಂದ್ ನಿಮಿಷ. ಅಬ್ಬ, ಅದು ನಿಮ್ ತಾತನ್ಗೆ ಫ್ರೂಟ್ಸ್ ಜ್ಯೂಸ್ ತಗೊಂಡೋಗ್ ಕೊಡು. ತಗೋ. ನಾನೊಂದು ಫೋನ್ ಮಾಡ್ಬೇಕು. ಲಕ್ಷ್ಮಿ, ಫೋನ್ ಮಾಡ್ಬೇಕಾ? ಒಂದ್ ನಿಮಿಷ. ಮೊಬೈಲ್ ಕೊಡ. ನಂಬರ್ ಹೇಳ. 9844043921. ಲಕ್ಷ್ಮಿ, ಹೊರಡೋಣ, ಟೈಮ್ ಆಗುತ್ತೆ. ಬಾ. ಫೋನ್ ಮಾಡ್ದಲ್ಲ, ಮಿಸ್ ಕಾಲ್ ಕೊಡ್ತಿದ್ಯಾ? ಇಲ್ಲ ಬಸ್, ನಾಟ್ ರೀಚಬಲ್. ಕೊಡಿ, ನಾನ್ ಟ್ರೈ ಮಾಡ್ತೀನಿ. ಲಕ್ಷ್ಮಿ, ಕೊಡಿಲಿ. ಟೈಮ್ ಆಯ್ತು, ಬಾಗೋಣ. ಮಾಮರ ಎಲ್ಲೋ ಹೋಗಿಲೆ. ಅಬ್ಬ, ಲಕ್ಷ್ಮಿ, ನನಗೆ ಒಂದ್ ಸಣ್ಣ ಡೌಟು. ಇವರು ನಿಮ್ ಚಿಕ್ಕಪ್ಪನ? ನಿನ್ಗೆ ಗೊತ್ತಲ್ಲ. ನನಗೆ ಯಾಕೆ ಅಂದ್ರೆ ಕುಡ್ದಾಗ ತಳ್ಬೇಡ, ನನ್ ಕೋಪ ಬರುತ್ತೆ. ಏ ಸಂಪು, ಕಾಲು ಟ್ವಿಸ್ಟ್ ಆಗ್ಬಿಟ್ಟಿದೆ. ಬೇಗ ಬಾರ. ಬಂದೆ. ನಾನು ಎಷ್ಟೊಂದು ಕುಡಿಯೋದು ಬೇಡ ಅಂದೆ, ಕೇಳ್ತೀಯ ನೀನು? ಬೇಗ. ಕನ್ನಡಲ್ಲಿ ಫಿಲಂ ಕಾಣಿಸ್ತಿದೆ. ಲಕ್ಷ್ಮಿ, ಸಂಪು, ಇವತ್ತಾಗಿದಾಗಲಿ ಹೊಡೆದಾಕ್ಬಿಡೋಣ. ಬಾರ. ಎಲ್ಲಿ ಮಿಸ್ ಆಗ್ಬಿಟ್ಟ ಅವನು? ಏ ಕಳ್ಚಿಕಪ್ಪ. ಏ ಚಕ್ಕಲುಳ್ಳಿ ಕೊಡ್ಬೇಡ, ಹೊಡಿತೀರಿ. ಏನ್ ಸರ್, ಇರೊಬ್ಬರ ಅಲ್ಲೆಲ್ಲ ಉದ್ರೋಯ್ತು. ಮೂಳೆ ಹೆಂಗ್ ಕಡಿತೀರಾ? ನನಗೆ ಹೊಡಿತೀಯ? ಕಾಮಿಡಿ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂದ? ಹೆಂಗ್ ಇದ್ದ? ಲೈಟರ್. ಏ ಸಂಪು, ಒಂದ್ ಸಿಗರೇಟ್ ಕೊಡ. ಸರಿ. ಹೆಂಗ್ ಬಿದ್ದ ಇವನು?
ಲಕ್ಷ್ಮಿ ಬಿಡು 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 ಎಳ್ದಾಡ್ಬಿಟ್ಟು ಹೋಗ್ಬೇಕು ಮಾಡ್ಬಿಟ್ಟು ಲಕ್ಷ್ಮಿ ಇಲ್ಲೋದವನು ಅದು ಏನ್ ಗೊತ್ತಾ ಲಕ್ಷ್ಮಿ ಏನ್ ಯಾರು ಎಳ್ದಂಗ ಆಗ್ತಾ ಇದೆಯಲ್ಲ ಏನ್ ಸರ್ ಏನಪ್ಪ ಅಯ್ಯೋ ಲಕ್ಷ್ಮಿ ಯಾಕೆ ಸರ್ ಹಿಂಗ್ ಹೊಡಿತಾ ಇದ್ದೀರಾ ಏ ಸಂಪ ಸಂಪ ಎಲ್ಲಿದ್ಯಲ್ಲ ಇಲ್ಲಿದ್ಯಾ ಕಳ್ಳ ಅಲ್ಲ ಕಣ ಸಂಪ ನಾವು ಲಕ್ಷ್ಮಿ ಹುಡ್ಕೊಂಡ್ ಬಂದ್ವಿ ಅವನ್ ಯಾರೋ ಚಿಕ್ಕಪ್ಪ ಅಂತ ಬಂದ ಅದ್ ಯಾರೋ ಹೊಡಿತಾರೆ ಏನೋ ಆಗಿದ್ಯಾ ಹೇಳಲ್ಲ ಹೇಳ ಯಾಕೆ ಬಿದ್ದ ಇವನು ಯಾರು ಬಡಿದ್ರು ವಾಟ್ ಹ್ಯಾಪನ್ ಅಪ್ಪ ತೋರಿದೆ ಲಕ್ಷ್ಮಿ ಬೇಗ ಬಾ ಲಕ್ಷ್ಮಿ ಇದೇನ ನಿಮ್ ಗಾಡಿ ಏ ಸಂಪ ಬಲ ಡ್ರೈವರ್ ಎಲ್ಲಿ ಮೇಡಮ್ ಅಲ್ಲ ನೀನ್ ಇಷ್ಟೊತ್ತು ಕರ್ಗ ಕೂರ್ಸಿದ್ ನೋಡಿ ಮೋಸ್ಟ್ಲಿ ಎಲ್ಲ ಫೂಟ್ ಆಗ್ಬಿಟ್ಟಿರ್ಬೇಕು ಅಯ್ಯೋ ಎಲ್ಲವ್ರೆ ನೋಡಲಿ ಬಾಲು ಬಾಲು ಆ ದಾಡಿಯವ್ರು ಮತ್ತೆ ಬರ್ತಾದನ್ ಬಾಲು ಲಕ್ಷ್ಮಿ ನಾವು ಓಡೋಗ್ಬಿಡೋಣ ಹಳದ್ದು ಏನ್ ಕುಡ್ನೋ ಸ್ಟೆಪ್ ಹಾಕಕ್ಕೆ ಆಗ್ತಾ ಇಲ್ಲ ಅಯ್ಯೋ ಏ ಹೆಲ್ಪ್ ಮಾಡಲಿ ಏ ಸಂಪು ಜಂಪು ನೋಡ್ಕೊಳ್ಳ ಅವ್ರನ್ನ 50 ಕಿಲೋಮೀಟರ್ಸ್ ಬರೋ ಅಷ್ಟೊತ್ತಿಗೆ ಎಲ್ಲ ಡೌನ್ ಆಗೋಯ್ತು ಒಳ್ಳೆ ಕಥೆ ಆಯ್ತಲ್ಲ ಏನಾಯ್ತು ಟ್ಯಾಂಕು ಖಾಲಿ ಆಗೋಯ್ತು ಹೊಟ್ಟೆ ತುಂಬಾ ಗುಂಡು ಹಾಕೊಳ್ಳೋದು ಗೊತ್ತು ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಗೊತ್ತಾಗಲ್ವಾ ಅಯ್ಯೋ ಕಿಕ್ಕಲ್ಲಿ ಕಿಕ್ಕರ್ ಹೊಡ್ಕೊಂಡು ಫ್ಯೂಲ್ ಇರೋದ್ ನೋಡ್ದೆ ಬಂದ್ಬಿಟ್ಟೆ ಸಾರಿ ಛೇ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಬುದ್ಧಿ ಇದೆಯಾ ನಿನ್ಗೆ ಆ ಗುಂಡಗಳ ಹತ್ರ ನಾನೇ ಲಕ್ಷ್ಮಿ ಯಾಕೆ ಹೇಳ್ದೆ ನಾನೆಲ್ಲ ಹೇಳ್ದೆ ಅವ್ರು ಕೇಳಿದ್ರು ನಾನು ಹೇಳ್ದೆ ಅಷ್ಟೇ ಅದ್ ಸರಿ ಆ ಗೂಂಡಾಗಳು ಯಾರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಾಲು ನಾನು ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಬೇಕು ದೆವ್ವಗಳು ಓಡಾಡೋ ಟೈಮಲ್ಲಿ ನಾನು ಮೈಸೂರಿಗೆ ಹೋಗ್ಬೇಕಂದ್ರೆ ನಾನು ಹೆಂಗಮ್ಮ ಕರ್ಕೊಂಡು ಹೋಗೋದು ನೀವು ಒಂದ್ ಕೆಲಸ ಮಾಡಿ ಬೆಳಗ್ಗೆ ಓಲ್ವೋ ಬಸ್ ಬುಕ್ ಮಾಡ್ಕೊಡ್ತೀನಿ ರೈಟ್ ಹೇಳಿ ನಾಳೆ ಆಗಲ್ಲ ನಾನು ಈಗ್ಲೇ ಹೋಗ್ಬೇಕು ಈಗ್ಲೇ ಅಂದ್ರೆ ಯಾವ ಬಸ್ ಇದೆ ಯಾವ ಕಾರ್ ಇದೆ ಮೊದ್ಲು ಸಿಟಿ ಸೇರ್ಕೋಣ ನಡಿ ಅದೆಲ್ಲ ಬೇಡ ನಾನು ಈಗ್ಲೇ ಹೋಗ್ಬೇಕು ಒಳ್ಳೆ ಕಾಗೆ ಕಾಟ ಆಗೋಯ್ತಲ್ಲ ಯಾವ್ದಾದ್ರು ಗಾಡಿನ ಅಡ್ಡ ಹಾಕ್ಬೇಕಷ್ಟೇ ಯಾವ್ದೋ ಗಾಡಿ ಬರ್ತಾ ಇದೆ ಹಲೋ ಎಕ್ಸ್ಕ್ಯೂಸ್ ಮೀ ಡ್ರಾಪ್ ಪ್ಲೀಸ್ ಹಲೋ ಒಳ್ಳೆ ಬಿಡ್ತಾರಲ್ಲ ನನ್ ಮಗ ಹಲೋ ಸರ್ ಇವ್ರು ಹೊಗೆನೆ ಹಾಕ್ಸ್ಬಿಡ್ತಾರಲ್ಲ ಜಡ ನನ್ ಮಕ್ಕಳು ಈ ಮೀಸೆನ ನೋಡಿದ್ರೆ ಈ ಕರ್ನಾಟಕದಲ್ಲಿ ಯಾವ ನನ್ ಮಗನೂ ಗಾಡಿ ನಿಲ್ಸಲ್ಲ ಅದೇ ನಿಮ್ ತರ ಕಾಗೆಗಳು ಅಂದ್ರೆ ಸಾಕು 100 ಗಾಡಿ ನಿಲ್ಲಿಸ್ತಾರೆ ಅದರಿಂದ ತಾವು ಗಾಡಿನ ಅಡ್ಡ ಹಾಕಿ ನಾವು ಸ್ವಲ್ಪ ಇಂಟರ್ವ್ಯೂಲ್ಗೆ ಹೋಗಿ ಬರ್ತೀವಿ ಹಲೋ ಹಲೋ ಲೆಫ್ಟ್ ಹಲೋ ಲಿಫ್ಟಾ ಬನ್ನಿ ಹಾಯ್ ಹೌ ಆರ್ ಯು ಥ್ಯಾಂಕ್ ಯು ಎಲ್ಲಿಗೆ ಹೋಗ್ಬೇಕು ದಾರಿ ಬಿಡಿ
ಇವ್ರು ಯಾರು? ಲಿಪ್ಸ್ಟಿಕ್ ಹಾಕೊಂಡಿರೋ ಮಾತ್ರ ಲಿಫ್ಟಾ? ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಮಾತ್ರ ಫಸ್ಟ್ ರೆಡಿ ಆಗ್ಬಿಡ್ತಾರೆ. ಮೇಡಮ್ ನಮಗ್ ಕೇಳಿ ಸರ್, ಯಾವ ಕಡೆ ಹೋಗ್ಬೇಕು? ಬೆಂಗಳೂರು ನಡಿಯಪ್ಪ. ಸಾರಿ ಸರ್, ನಾನು ಮೈಸೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇಲ್ದೇ ಇರೋದು ಮೈಸೂರಲ್ಲಿ ಏನಿದೆಯಪ್ಪ? ಏನಿಲ್ಲ ಸರ್. ಮತ್ತೆ ನಡಿ ಮುಂದೆ. ಆದ್ರೆ ಮೈಸೂರಲ್ಲಿ ಇಲ್ದೇ ಇರೋದು ಬೆಂಗಳೂರಲ್ಲಿ ಇದೆ ಸರ್. ಏನು? ಟ್ರಾಫಿಕ್. ಮಾತಿನ ಮಲ್ಲ ಇದ್ದಂಗೆ. ಬಾಲು, ಯಾಕೋ ನನ್ಗೆ ನಮ್ ತಾತ ನೋಡ್ಬೇಕು ಅನ್ನಿಸ್ತಿದೆ. ಹೇಗಿದ್ರು ಅರ್ಧ ದಾರಿ ಬಂದಿದೀವಿ, ಪ್ಲೀಸ್ ಮೈಸೂರ್ಗೆ ಹೋಗೋಣ. ಆಗಲ್ಲ ಸರ್, ನೀವ್ ಹೇಳಿದ್ಮೇಲೆ ನಾನು ಬೆಂಗಳೂರಿಗೆ ಹೋಗೋದು. ರೇ, ಮೈಸೂರಿಗೆ ನಡೀರಿ. ಇವ್ರು ಯಾರೇ ಹೆಂಗ್ ತಗೊಳ್ಕೊಂಡ್ರು? ಅದ್ ಸರಿ, ನೀನ್ ಬೆಂಗಳೂರಿಗೆ ಯಾಕೆ ಹೋಗಿದ್ದೆ? ನನ್ನ ಹೆಂಡತಿನ ತವ್ರ ಮನೆಗೆ ಬಿಟ್ಟು ಬರಕ್ ಹೋಗಿದ್ದೆ ಸರ್. ನೀನು ಮದುವೆ ಆಗಿದ್ಯಾ? ಡೈವರ್ಸ್ ಆಗಿತ್ತು, ಅದಕ್ಕೆ ಬಿಟ್ಟು ಬರಕ್ ಹೋಗಿದ್ದೆ. ಡೈವರ್ಸಾ? ಯಾಕಪ್ಪ ಡೈವರ್ಸು? ಅದು ನಿಶ್ಚಿತಾರ್ಥ ಆದಾಗಿಂದನೂ ಒಂದು ಇತ್ಯರ್ಥ ಆಗದಿರೋಂತ ಪ್ರಾಬ್ಲಮ್ ಇತ್ತು ಸರ್. ಅಲ್ಲ, ಡೈವರ್ಸ್ ಆಗೋದಕ್ಕೆ ಏನ್ ಕಾರಣ? ಅದು ಸರ್, ನನ್ನ ಹೆಂಡತಿ ನನ್ನ ಮದ್ವೆ ಆದಾಗಿಂದನೂ ಕೋರ್ಟ್ಗೆ ಹೋಗಿ ನನ್ನ ಹೆಸರನ್ನ ಚೇಂಜ್ ಮಾಡು ಅಂತ ಹೇಳ್ತಾನೆ ಇದ್ಲು. ನಾನು ಮಾಡಿಸ್ಲಿಲ್ಲ, ಅದಕ್ಕೆ ಅವಳೇ ಕೋರ್ಟ್ಗೆ ಹೋಗಿ ಗಂಡನೇ ಚೇಂಜ್ ಮಾಡ್ಬಿಟ್ಲು. ಗಂಡನ್ನ ಚೇಂಜ್ ಮಾಡೋ ಅಂತ ಏನ್ ಹೆಸರಪ್ಪ ನಿಂದು? ಡಿಂಗ ಅಂತ ಸರ್. ಲಂಗಾನ? ಡಿಂಗ ಸರ್. ಏನ್ ಕಿತ್ತೋಗಿರೋ ಹೆಸರಪ್ಪ ರೇ. ಕಾರ್ಟೂನ್ ನೆಟ್ವರ್ಕ್ ತರ ಹೆಸರನ್ನ ಇಟ್ಕೊಂಡ್ರೆ ಡೈವರ್ಸ್ ಮಾಡದೆ ಏನ್ ಬಾಯ ಪಡ್ಕೊಂತಾರೆ? ಅಯ್ಯೋ, ನನ್ಗೆ ಬೇರೆ ಯಾವ್ದು ಹೆಸರು ಸಿಗ್ಲಿಲ್ಲ ಸರ್. ಯಾಕ್ರಿ ಸಿಗಲ್ಲ? ಸುರೇಶ, ನಾರಾಯಣ, ಮುನೇಗೌಡ, ವೆಂಕಟೇಶ, ಗೋವಿಂದಪ್ಪ ಅಂತ ಇಟ್ಕೋಬೋದಾಯ್ತಲ್ಲ. ಅವೆಲ್ಲ ಇಟ್ಕೊಳಕ್ ಆಗಲ್ಲ ಸರ್, ದಾಯಿಂದಾನೇ ಶುರು ಆಗ್ಬೇಕು ಅಂದ್ರು. ನೀವೇ ಯಾವ್ದಾರು ಒಂದು ಒಳ್ಳೆ ಹೆಸರು ಇದ್ರೆ ಹೇಳಿ ಸರ್. ಡಾಯಿಂದ ಡಮರೇಶ, ಅದು ನಮ್ಮ ಅಪ್ಪನ ಹೆಸರು. ಡಮರೇಂದ್ರ, ಅದು ನಮ್ಮ ತಾತನ ಹೆಸರು. ಡಮ್ಮಿ, ಆ ಡಾನ ತೆಗೆದು ಡೂ ಹಾಕಿ ನಮ್ಮ ಅಕ್ಕನಿಗೆ ಹೆಸರಿಟ್ಟಿದೀನಿ, ಅವಳ ಹೆಸರು ಡುಮ್ಮಿ. ಹೊಳಿತು. ಏನ್ ಸರ್? ಡಣ ಡಣ. ನನ್ಗೆ ಅವಳಿ ಜವಳಿ ಮಕ್ಳಾದ್ರೆ ಡಣ ಡಣ ಅಂತ ಇಡೋಣ ಅನ್ಕೊಂಡೆ ಸರ್. ಅಷ್ಟ್ರಲ್ಲಿ ಡೈವರ್ಸೇ ಆಗೋಯ್ತು ಸರ್. ಏನ್ ಮಾಡ್ತೀರಾ, ನನ್ ಕರ್ಮ ಸರ್. ಸರ್, ಇವ್ರು ಯಾರು? ನಿಮ್ ಮನೆಯವರ? ಅಲ್ಲ, ನಮ್ ಪಕ್ಕದ ಮನೆಯವರು. ಓಡ್ಸ್ಕೊಂಡ್ ಬಂದಿದ್ದೀರಾ? ಇಲ್ಲ, ತುಂಬಾ ಸುಸ್ತಾಗಿದ್ರು, ನಡ್ಸ್ಕೊಂಡ್ ಕರ್ಕೊಂಡ್ ಬಂದ. ಡಿಂಗ, ಬೂತ್ ಹತ್ರ ಗಾಡಿ ನಿಲ್ಸು, ನಾನು ಅರ್ಜೆಂಟಾಗಿ ಒಂದು ಫೋನ್ ಮಾಡ್ಬೇಕು. ಆಗಲ್ಲ ಮೇಡಮ್, ಆಗಲ್ಲ. ಎಸ್ಸಲ್ಲಿ ಅಂತ ನಾವು ನಿಲ್ಸೋದು ಒಳ್ಳೇದು. ತಲೆನೋವಾಯ್ತಲ್ಲ ನಿಮ್ದು. ನೀನ್ ಸುಮ್ನೆ ಗಾಡಿ ನಿಲ್ಸಪ್ಪ. ಯಾಕೆ ಮೇಡಮ್? ಎಷ್ಟು ಬೂತ್ ಬಂತು, ಬೇಗ ಹೋಗಿ ಫೋನ್ ಮಾಡಿ ಬನ್ನಿ. ಅರ್ಥ ಮಾಡ್ಕೊಳ್ಳೋ ಡಿಂಗ ಹುಡುಗಿರ ವಿಷಯ. ಆಯ್ತು ಸರ್. ಸರ್, ನೀವೇನ್ ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಏನಿಲ್ಲ ಸರ್, ಅದದು ಲಕ್ಷ್ಮಿ ಯಾರು ಅಂತ ನೀವು ಹೇಳಲೇ ಇಲ್ವಲ್ಲ ಸರ್? ಈಗ ನನ್ನ ಲವರ್, ಮುಂದೆ ನನ್ನ ಹೆಂಡತಿ, ಆಮೇಲೆ ನನ್ನ ಮಕ್ಕಳಿಗೆ ತಾಯಿ. ಆಮೇಲೆ ಹೇಳ್ತಿದ್ದೆ, ಅಷ್ಟ್ರಲ್ಲಿ ನೀನ್ ಇರೋದೇ ಇಲ್ಲ, ಸತ್ತೋಗ್ಬಿಟ್ಟಿರ್ತ್ಯಾ, ಬಿದ್ರು ಮೋಟ್ರ್ ಜೊತೆ ಟ್ರಾವೆಲಿಂಗ್ ಹೋಗ್ತಾ ಇರ್ತ್ಯಾ. ಏನ್ ಹೇಳಕ್ಕಾಗುತ್ತಪ್ಪ ನಾನು? ನೀವೇನೇ ಹೇಳಿ ಸರ್, ಒಳ್ಳೆ ಎಕ್ಸ್ಟ್ರಾಡಿನರಿ ಹುಡುಗಿನೇ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀರಾ. ಶಟ್ ಅಪ್. ನಾನಲ್ಲ, ಅವಳೇ ನಂಗೆ ಕ್ಯಾಚ್ ಹಾಕೊಂಡಿದ್ದಾಳೆ. ರಿಯಲಿ? ಏನ್ ರೀಲ್ ಆಗ್ಬಿಡ್ತಾ ಇದ್ದೀನಿ. ಅಯ್ಯೋ, ನಿನ್ ವಿಷಯ ಗೊತ್ತಿಲ್ಲ. ಅವಳು ಲೈಬ್ರರಿಲಿ ಸಾಯಂಕಾಲ 5 ಗಂಟೆ ಆಗೋಗ್ಬಿಟ್ರೆ ಸಾಕು, ಕಾವ್ಯ ಹತ್ರ ವೇಟ್ ಮಾಡ್ಕೊಂಡಿರೋಳಪ್ಪ. ಅವಳು ನನ್ ಲೈಬ್ರರಿಗೆ ಹೋಗಿಲ್ಲ ಅಂದ್ರೆ ಮನೆಗೆ ಹುಡ್ಕೊಂಡ್ಬಂದ್ಬಿಡೋಳಪ್ಪ. ಆಮೇಲೆ ಇನ್ನೊಂದ್ ದಿನ ನನ್ನ ಹುಡುಕೊಂಡು ಆಫೀಸ್ಗೆ ಬಂದ್ಬಿಟ್ಟಿದ್ದಾಳೆ. ಅಯ್ಯೋ, ಐ ಕಾಂಟ್ ಬಿಲೀವ್ ದಿಸ್. ಅಯ್ಯೋ, ಈ ವಿಷಯ ಬಿಡು. ನನ್ ಫ್ರೆಂಡ್ ಪಾರ್ಟಿಗೆ ಅಂತ ನಾನು ಒಂದಿನ ಹೋಗಿದ್ದೀನಿ. ಪಾರ್ಟಿ ನೋಡಿದ್ರೆ ಪಾರ್ಟಿಗೆ ಹುಡ್ಕೊಂಡ್ಬಿಟ್ಲ ನನ್ನ. ಓ ಮೈ ಗಾಡ್, ಯಾವ ಟೈಪ್ ಕಾಗೇನಪ್ಪ ಇದು. ನೆನೆಸ್ಕೊಂಡ್ರೆ ಮೈಯೆಲ್ಲ ಮುಲ ಮುಲ ಅನ್ನುತ್ತಪ್ಪ. ನನಗಷ್ಟೇ ಮೈಯೆಲ್ಲ ಮುಲ್ಮುಲ ಅಂತ ಇದೆ. ಅಂತ ಹುಡುಗಿ ನಿಮ್ಮನ್ನ ಹೆಂಗ್ ಲವ್ ಮಾಡ್ಲು ಅಂತ. ಸರ್, ಲಕ್ಷ್ಮಿ ಅನ್ನೋ ಹುಡುಗಿ ನಿಮ್ಗೆ ಚೀಟಿ ಕೊಡಕ್ ಹೇಳಲು. ಚೀಟಿನ? ಮೈಸೂರಿಗೆ ಲಿಫ್ಟ್ ಕೊಟ್ಟ ನಿಮಗೂ, ಜೊತೆಗೆ ಬಂದಿರುವ ಬ್ಯಾಚುಲರ್ ಬಾಲುಗೂ ತುಂಬಾ ಥ್ಯಾಂಕ್ಸ್. ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಲಕ್ಷ್ಮಿ. ಏನ್ ಸರ್ ಇದು? ಅರ್ಜೆಂಟ್ ಆಗಿ ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಡ್ರಾಪ್ ಮಾಡ್ಬಿಡಲ್ಲ ಸರ್? ಯಾಕೆ? ಅದ ಬೆಂಗಳೂರಿಗೆ ಹೋಗಕ್ಕೆ ಸಿಕ್ಕಾಪಟ್ಟೆ ಬಸ್ಗಳು ಸಿಗ್ತವೆ. ಅವಳು ಎಸ್ಕೇಪ್ ಆದ್ರೆ ನಾವು ಬಿಡ್ತೀವ? ಇಷ್ಟು ದೊಡ್ಡ ಸಿಟಿಲಿ ಹೆಂಗ್ ಹುಡುಕ್ತೀರಾ ಸರ್? ಇದೇನು ಸುಂದರ ಕೃಷ್ಣ ರಸ್ತಾರ ನಗ್ತಾ ಇದ್ದೀರಾ? ಬೆಳಗ್ಗೆ ಅವಳು ಎಸ್ಟಡಿ ಮಾಡಿದ್ನಲ್ಲ, ಆ ಬಿಲ್ ಇದು.
ಇದನ್ನ ನಾವು ಚೇಂಜ್ ಮಾಡಿದ್ರೆ ಆ ಅಡ್ರೆಸ್ ನಮ್ಮನ್ನ ಚೇಂಜ್ ಮಾಡುತ್ತೆ.